ಎಲ್ಲರಿಗೂ ನಮಸ್ಕಾರ. ನಾನು ರೂಪಾ ಪಿ.ಸಿ, ಸಹಾಯಕ ಪ್ರಾಧ್ಯಾಪಕಿ, ಶ್ರೀ ಶಂಕರಾನಂದ ಸಿಂಗ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಹೊಸಪೇಟೆ. ಸೊ ಈ ದಿನ ನಾವು ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿಯ ಬಿ.ಕಾಮ್ 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ ಮೊದಲ ಅಧ್ಯಾಯವಾದ ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ನ 12ನೇ ಸೆಷನನ್ನು ನೋಡೋಣ. ಈ ಸೆಷನಲ್ಲಿ ನಾವು ಒಂದು ಎಸ್ಟಿಮೇಟ್ ತಯಾರು ಮಾಡೋದು ಹೇಗೆ ಅಂತ ನೋಡೋಣ. ಬಳ್ಳಾರಿ ಲಿಮಿಟೆಡ್ ಫರ್ನಿಷಸ್ ದ ಇನ್ಫಾರ್ಮೇಷನ್ ಫಾರ್ ದ ಇಯರ್ 2004. Output 4,000 tons. Material opening stock rupees 40,000. Closing stock rupees 1 lakh. Purchases rupees 8,60,000. Wages rupees 4,80,000. Production overheads 3,20,000. Administrative overheads 1,60,000. Selling and distribution overheads rupees 40,000. ಸೊ ಇದಿಷ್ಟು 2004 ಇಯರ್ಗೆ ಔಟ್ಪುಟ್ 4,000 ಟನ್ಸ್ ಇದ್ದಾಗಿಂದು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ನೋಡೋಣ. ರೇಟ್ ಆಫ್ ಪ್ರಾಫಿಟ್ 25% ಆನ್ ಸೆಲ್ಲಿಂಗ್ ಪ್ರೈಸ್. ಇಟ್ ಈಸ್ ಎಸ್ಟಿಮೇಟೆಡ್ ದಟ್ ಪ್ರೊಡಕ್ಷನ್ ಇನ್ ದ ಇಯರ್ 2005 ಇನ್ಕ್ರೀಸ್ ಬೈ 50% ಡ್ಯೂ ಟು ಸ್ಪೇರ್ ಕೆಪಾಸಿಟಿ. ಓಕೆ, ಸೊ 2004ಅಲ್ಲಿ 4,000 ಟನ್ಸ್ ಪ್ರೊಡಕ್ಷನ್ ಆಗ್ತಾಯಿತ್ತು. ಸೊ ಈಗ 2005ಅಲ್ಲಿ ಸೊ ಇಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 50%. 50% ಇನ್ಕ್ರೀಸ್ ಆಗುತ್ತೆ ಅಂದರೆ 4,000 ಮೇಲೆ 50%. ಸೊ 4,000 ಮೇಲೆ 50% ಅಂದರೆ 2,000 ಆಯಿತು. ಸೊ 4,000 ಪ್ಲಸ್ 2,000 ಅಂತ ಹೇಳಿದಾಗ 6,000 ಯೂನಿಟ್ಸು 2005ಅಲ್ಲಿ ಪ್ರೊಡಕ್ಷನ್ ಅಂತ ಆಯಿತು. ನೆಕ್ಸ್ಟು ರಾ ಮೆಟೀರಿಯಲ್ ಪ್ರೈಸ್ ವಿಲ್ ಇನ್ಕ್ರೀಸ್ ಬೈ 20%. ಸೊ the rate of profit will remain the same. 50% of all overheads are fixed and other 50% are variable. The wages will increase by 10%. So this is the information. ಇದಿಷ್ಟು ಇನ್ಫಾರ್ಮೇಷನಿಂದ ನಾವು 2005ಗೆ 6,000 ಯೂನಿಟ್ಸಿಗೆ ಸೊ ಏನು ಮಾಡಬೇಕು, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ದ ಕಾಸ್ಟ್, ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಯಾವ್ಯಾವುದಿದೆ ಅಥವಾ ಕಾಸ್ಟ್ ಯಾವ್ಯಾವುದಿದೆ ಅಂತ ನೋಡೋಣ. ಮಟೀರಿಯಲ್ ಇದೆ, ಮಟೀರಿಯಲಲ್ಲಿ ಓಪನಿಂಗ್, ಕ್ಲೋಸಿಂಗ್, ಪರ್ಚೇಸ್ ಇದೆ. ಸೊ ಇದಿಷ್ಟು ತೊಗೊಂಡು ನಾವು ಮಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಅಂತ ನೋಡ್ಬೇಕು. ದಟ್ ಮೀನ್ಸ್ ದಟ್ ಈಸ್ ಡೈರೆಕ್ಟ್ ಮಟೀರಿಯಲ್ಸ್. ಸೊ ಅದು ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವೇಜಸ್, ಅದು ವೇರಿಯಬಲ್ ಕಾಸ್ಟು. ಪ್ರೊಡಕ್ಷನ್ ಓವರ್ಹೆಡ್ಸ್, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಸ್ ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಸ್, ಇದು ಇಷ್ಟು 3 ಓವರ್ಹೆಡ್ಸ್ ಇದೆ. ಸೊ ಆ ಓವರ್ಹೆಡ್ಸ್ ಬಗ್ಗೆ ಏನು ಹೇಳಿದ್ದಾರೆ ನೋಡಿ. 50% ಆಫ್ ಆಲ್ ಓವರ್ಹೆಡ್ಸ್ ಆರ್ ಫಿಕ್ಸ್ಡ್ ಆ್ಯಂಡ್ ಅದರ್ 50% ಆರ್ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ನಾವು ಅದನ್ನು ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ 2004 ಕಾಸ್ಟ್ ಶೀಟ್ ಮಾಡಬೇಕಾದ್ರೇ ಡಿವೈಡ್ ಮಾಡಿಕೊಂಡು ನಾವಲ್ಲಿ ಸ್ಟೇಟ್ಮೆಂಟ್ನ ಮಾಡಬೇಕಾಗತ್ತೆ. ಓಕೆ, 2004ಇಂದು ಸ್ಟೇಟ್ಮೆಂಟ್ ಮಾಡೋಣ. ಸೊ ಇಟ್ ಈಸ್ ಫಾರ್ 4,000 ಯೂನಿಟ್ಸ್. ಸೊ ಪರ್ಟಿಕ್ಯುಲರ್ಸ್ ಒಂದು ಕಾಲಮು, ಒಂದು ಇನ್ನರ್ ಕಾಲಮಲ್ಲಿ ಡೀಟೇಲ್ಸ್ ಕೊಟ್ಟಿರೋದಕ್ಕೆ. ಸೊ ಇನ್ನೊಂದು ಟೋಟಲ್ಲು, ಇನ್ನೊಂದು ಪರ್ ಯೂನಿಟ್ ಎಷ್ಟಾಗುತ್ತೆ ಅಂತ. ಸೊ ಡೈರೆಕ್ಟ್ ಮೆಟೀರಿಯಲಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದೆ 40,000, ಇನ್ನರ್ ಕಾಲಮಲ್ಲಿ ಹಾಕೋಣ. ಸೊ ಅದಕ್ಕೆ ಪರ್ಚೇಸಸ್ ಆ್ಯಡ್ ಮಾಡೋಣ 8,60,000. ಸೊ ಅಲ್ಲಿಗೆ 9 lakh ಆಯಿತು. ಸೊ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ 1 lakh, ಲೆಸ್ ಮಾಡಿದ್ರೆ 8 lakh ಆಯಿತು. ಸೊ ಇದೆಲ್ಲ ಅಡ್ಜಸ್ಟ್ ಮಾಡಿ ಆದಮೇಲೆ ಔಟ್ರ್ ಕಾಲಮ್ಗೆ ಟೋಟಲ್ ಹಾಕ್ತಿರಲ್ಲ, ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಪರ್ ಯೂನಿಟ್ಟು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಓಪನಿಂಗ್, ಕ್ಲೋಸಿಂಗ್ ನಾವು ಪರ್ ಯೂನಿಟ್ನ ಕ್ಯಾಲ್ಕುಲೇಟ್ ಮಾಡಿಕೊಡ್ದು. ಸೊ ಟೋಟಲ್ ಮಟೀರಿಯಲ್ ಕನ್ಸ್ಯೂಮ್ಡ್ ಈಸ್ 8 lakh ಡಿವೈಡೆಡ್ ಬೈ 4,000 ಯೂನಿಟ್ಸ್ ಮಾಡಿದ್ರೆ ನಿಮಗೆ ₹200 ಪರ್ ಯೂನಿಟ್ಟು ನಿಮಗೆ ಮಟೀರಿಯಲ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ 4,80,000 ಅಂತ. ಸೊ ನೋಡಿ 4,80,000 ಡೈರೆಕ್ಟ್ ವೇಜಸ್ಸು. ಇಟ್ ಈಸ್ ಆಲ್ಸೋ ವೇರಿಯಬಲ್ ಕಾಸ್ಟ್. ಸೊ 4,80,000 ಡಿವೈಡೆಡ್ ಬೈ 4,000 ಮಾಡಿದ್ರೆ ಸೊ ಒಂದು ಯೂನಿಟಿಗೆ ನಿಮಗೆ ₹120 ಆಗುತ್ತೆ. ಸೊ ಅಲ್ಲಿಗೆ ಇವೆರಡೇ ಇರೋದು, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ. ಸೊ ಎರಡೂ ಸೇರಿಸಿದ ನಮಗೆ 12,80,000 ಟೋಟಲ್ಲು ಪ್ರೈಮ್ ಕಾಸ್ಟ್ ಆಯಿತು. ಸೊ ಪರ್ ಯೂನಿಟ್ಟು ನಿಮಗೆ 200 ಪ್ಲಸ್ 120 320, ಅಥವಾ 12,80,000 ಡಿವೈಡೆಡ್ ಬೈ 4,000 ಮಾಡಿದರೆ ನಿಮಗೆ 320 ಪರ್ ಯೂನಿಟ್ಟು ನಿಮಗೆ ಪ್ರೈಮ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಮಾಡ್ತಾ ಇರೋದು 2004ಇಂದು. ಪ್ರೈಮ್ ಕಾಸ್ಟ್ 1,28,000. ಸೊ ಪರ್ ಯೂನಿಟ್ಟು 320. ಓಕೆ, ಅದಕ್ಕೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡೋಣ ಅಥವಾ ಪ್ರೊಡಕ್ಷನ್ ಓವರ್ಹೆಡ್ಸ್ನ ಆ್ಯಡ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಹೇಳಿದ್ದಾರೆ ಎಲ್ಲ ಓವರ್ಹೆಡ್ಸಲ್ಲೂ 50% ಫಿಕ್ಸ್ಡ್ ಇರುತ್ತೆ, 50% ವೇರಿಯಬಲ್ ಇರುತ್ತೆ ಅಂತ. ಸೊ ನಾವು ಇದನ್ನು ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಮಾಡಬೇಕಾದ್ರೆ ಡಿವೈಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮಗೆ ಎಸ್ಟಿಮೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇದರಲ್ಲಿ ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಅಥವಾ ಪ್ರೊಡಕ್ಷನ್ ಓವರ್ಹೆಡ್ಸು 3,20,000 ಇದೆ. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಡು 1,60,000 ಇದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ಡು 40,000 ಇದೆ. ಸೊ ಇದಿಷ್ಟರಲ್ಲೂ ಸಹ ಎಲ್ಲವನ್ನೂ ಸಹ 50% ವೇರಿಯಬಲು, 50%
ಫಿಕ್ಸ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಫ್ಯಾಕ್ಟ್ರಿ ಓವರ್ಹೆಡ್ಸಲ್ಲಿ 3,20,000 50% ಅಂದರೆ 1,60,000 ನಮಗೆ ಫಿಕ್ಸ್ಡು, ಇನ್ನು 1,60,000 ವೇರಿಯಬಲ್. ಸೊ ಪರ್ ಯೂನಿಟನ್ನು ನೀವು ಡಿವೈಡ್ ಬೈ 4,000 ಯೂನಿಟ್ಸ್ ಮಾಡಿದ್ರೆ ನಿಮಗೆ 40 ರುಪೀಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ ಪರ್ ಯೂನಿಟ್ಟು, 40 ರುಪೀಸು ವೇರಿಯಬಲ್ ಕಾಸ್ಟ್ ವೇರಿಯಬಲ್ ಫ್ಯಾಕ್ಟ್ರಿ ಓವರ್ಹೆಡ್ ಪರ್ ಯೂನಿಟ್ ಆಗುತ್ತೆ. ಸೊ ಪ್ರೈಮ್ ಕಾಸ್ಟಿಗೆ ನೀವು ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ವರ್ಕ್ಸ್ ಕಾಸ್ಟ್. ಸೊ ವರ್ಕ್ಸ್ ಕಾಸ್ಟ್ ನಿಮಗೆ 12,80,000 ಪ್ಲಸ್, ಸೊ 1,60,000 ಪ್ಲಸ್ 1,60,000 ಮಾಡಿದ್ರೆ 16 lakhs ವರ್ಕ್ಸ್ ಕಾಸ್ಟ್ ಆಗುತ್ತೆ. ಸೊ ಅದೇ ಥರ ಪರ್ ಯೂನಿಟ್ ನಿಮಗೆ 320 ಪ್ಲಸ್ 40 ಮಾಡಿದ್ರೆ 400, ಅಥವಾ 16 lakh ಡಿವೈಡೆಡ್ ಬೈ 4,000 ಮಾಡಿದ್ರೆ ನಿಮಗೆ 400 ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಮಾಡಬೇಕು. ಸೊ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ಡಲ್ಲಿ ಸೊ ಅದು ಅಷ್ಟೇ 1,60,000 ಕೊಟ್ಟಿದ್ದಾರೆ. 1,60,000 ಫಿಕ್ಸ್ಡ್ 50%, ವೇರಿಯಬಲ್ 50% ಇದೆ. ಸೊ 1,60,000 50% ವೇರಿಯಬಲ್ ಫಿಕ್ಸ್ಡ್ ಅಂತ ಹೇಳಿದಾಗ 80,000 ಫಿಕ್ಸ್ಡು, ಇನ್ನು 80,000 ವೇರಿಯಬಲ್ ಆಗುತ್ತೆ. ಸೊ ಅದನ್ನು ಸಹ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಿ. 80,000 ಡಿವೈಡೆಡ್ ಬೈ 4,000 ದಟ್ ಈಸ್ ಈಕ್ವಲ್ ಟು 20. ನೆಕ್ಸ್ಟ್ 80,000 ಡಿವೈಡೆಡ್ ಬೈ 4,000, ಸೊ ಇಟ್ ಈಸ್ 20. ಓಕೆ, ಸೊ ನೆಕ್ಸ್ಟು ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗುತ್ತೆ? 16 lakh ಪ್ಲಸ್ 80,000 ಪ್ಲಸ್ 80,000 ಮಾಡಿದ್ರೆ 17,60,000 ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನು. ಸೊ ಪರ್ ಯೂನಿಟ್ಟು 400 ಪ್ಲಸ್ 20 ಮಾಡಿದ್ರೆ 440, ಅಥವಾ 17,60,000 ಡಿವೈಡೆಡ್ ಬೈ 4,000 ಮಾಡಿದ್ರು 440 ರುಪೀಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ನ ಆ್ಯಡ್ ಮಾಡಿ. ಅದು ಸಹ ಹೇಳಿದ್ದಾರೆ 50% ಫಿಕ್ಸ್ಡ್ 50% ವೇರಿಯಬಲ್, ಅದನ್ನು ಡಿವೈಡ್ ಮಾಡಿ ಬರೆಯೋಣಂತೆ. 40,000 ಟೋಟಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಇದೆ. ಸೊ ಅದ್ರ ಮೇಲೆ 40,000 50% ಫಿಕ್ಸ್ಡ್ ಅಂದರೆ 20,000 ನಿಮಗೆ ಫಿಕ್ಸ್ಡು, ಸೊ 20,000 ವೇರಿಯಬಲ್ ಆಗುತ್ತೆ. ಸೊ 20,000 ಡಿವೈಡೆಡ್ ಬೈ 4,000 ಅಂತ ಅಂದರೆ ಅಲ್ಲಿಗೆ 5 ಪರ್ ಯೂನಿಟ್ಟು ಫಿಕ್ಸ್ಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಪರ್ ಯೂನಿಟ್ಟು. ಸೊ ಅದೇ ಥರ 20,000 ಡಿವೈಡೆಡ್ ಬೈ 4,000 ಅಂದರೆ ಮತ್ತೆ 5 ರುಪೀಸ್ ಪರ್ ಯೂನಿಟ್ಟು ವೇರಿಯಬಲ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಆಗುತ್ತೆ. ಸೊ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಾಗುತ್ತೆ ಅಂದರೆ 17,60,000 ಪ್ಲಸ್ 20,000 ಪ್ಲಸ್ 20,000 ಮಾಡಿದ್ರೆ 18 lakhs ನಿಮಗೆ ಕಾಸ್ಟ್ ಆಫ್ ಸೇಲ್ಸ್ ಅಥವಾ ಟೋಟಲ್ ಕಾಸ್ಟು. ಪರ್ ಯೂನಿಟ್ಟು 450 ರುಪೀಸ್ ಆಗುತ್ತೆ. 440 ಪ್ಲಸ್ 10 ಮಾಡಿದ್ರೆ 5 ಪ್ಲಸ್ 5 ಮಾಡಿದ್ರೆ ನಿಮಗೆ 450 ರುಪೀಸು ಟೋಟಲ್ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳಿದರು 25% ನಿಮಗೆ ಸೇಲ್ಸ್ ಮೇಲೆ ಪ್ರಾಫಿಟ್ ಆಗಬೇಕು ಅಂತ. ಇಲ್ಲಿ ನೋಡಿ, ರೇಟ್ ಆಫ್ ಪ್ರಾಫಿಟ್ 25% ಆನ್ ಸೆಲ್ಲಿಂಗ್ ಪ್ರೈಸ್. ಸೊ ಓಕೆ, ಸೊ ಇಲ್ಲಿ 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಅಥವಾ ಸೇಲ್ಸ್ ಅಂತ ಹೇಳಿದಾಗ ಸೊ ಪ್ರಾಫಿಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಇಂಟು ಪರ್ಸಂಟೇಜ್ ಆಫ್ ಪ್ರಾಫಿಟ್ ಎಷ್ಟಿದೆ 25 ಹಾಕೋಬೇಕು, ಡಿವೈಡೆಡ್ ಬೈ 100 ಮೈನಸ್ 25%. ಸೊ 18 lakh ನಮಗೆ ಟೋಟಲ್ ಕಾಸ್ಟ್ ಆಗಿತ್ತು, ಇಂಟು 25 ಡಿವೈಡೆಡ್ ಬೈ 100 ಮೈನಸ್ 25. ಸೊ ಅಲ್ಲಿಗೆ 18 lakh ಇಂಟು 25 ಡಿವೈಡೆಡ್ ಬೈ 75 ಮಾಡಬೇಕು. ಸೊ ಟೋಟಲ್ ಪ್ರಾಫಿಟ್ಟು ನಮಗೆ ರುಪೀಸ್ 6 lakh ಆಗುತ್ತೆ. ಸೊ 6 lakhs ಟೋಟಲ್ ಪ್ರಾಫಿಟ್ಟು ಪರ್ ಯೂನಿಟ್ಟು ಡಿವೈಡೆಡ್ ಬೈ 4,000. ಸೊ ಮಾಡಿದಾಗ ನಿಮಗೆ 150 ರುಪೀಸು ಪರ್ ಯೂನಿಟ್ಟು ಪ್ರಾಫಿಟ್ ಆಗುತ್ತೆ. ಸೊ ಟೋಟಲ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆ್ಯಡ್ ಮಾಡಿದಾಗ ವಿಲ್ ಗೆಟ್ ದ ಸೇಲ್ಸ್ ರೆವಿನ್ಯೂ 24 lakhs, ದಟ್ ಈಸ್ 18 lakh ಪ್ಲಸ್ 6 lakh ಆ್ಯಡ್ ಮಾಡಿದ್ರೆ 24 lakhs ಸೇಲ್ಸ್ ರೆವಿನ್ಯೂ. ಪರ್ ಯೂನಿಟ್ಟು 450 ಪ್ಲಸ್ 150 ದಟ್ ಈಸ್ ಈಕ್ವಲ್ ಟು 600. ಸೊ ಇದಿಷ್ಟು ನಮಗೆ ಸೇಲ್ಸ್ ರೆವಿನ್ಯೂ. ದಿಸ್ ಈಸ್ ದ ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್. ಸೊ ಈ ಪ್ರೀವಿಯಸ್ ಇಯರ್ ಕಾಸ್ಟ್ ಶೀಟ್ ಇಟ್ಕೊಂಡು ನಾವು ನೆಕ್ಸ್ಟು ಎಸ್ಟಿಮೇಟ್ನ ತಯಾರು ಮಾಡ್ಬೋದು. ಇದರಲ್ಲಿ ನೀವು ಓವರ್ಹೆಡ್ ಅಬ್ಸಾರ್ಪ್ಷನ್ ರೇಟ್ಸ್ನ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸೊ ಫಿಕ್ಸ್ಡ್ ಎಷ್ಟು ವೇರಿಯಬಲ್ ಎಷ್ಟು ಕೊಟ್ಟಿರೋದ್ರಿಂದ ಇದ್ರ ಬೇಸಿಸ್ ಮೇಲೆ ನಾವು ಕಾಸ್ಟ್ ಶೀಟ್ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ತಯಾರು ಮಾಡ್ಬೋದು. ಸೊ ಇದರಲ್ಲಿ ಸ್ಟೇಟ್ಮೆಂಟ್ 2005ಗೆ 6,000 ಯೂನಿಟ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಸೊ ನೋಡಿದ್ವಿ ಆವಾಗಲೇ ಕ್ಯಾಲ್ಕುಲೇಟ್ ಮಾಡೋದು. 4,000 ಇಂಟು 50% ಅಂತ ಹೇಳಿದಾಗ 2,000 ಆಯಿತು. 4,000 ಪ್ಲಸ್ 2,000 ಆ್ಯಡ್ ಮಾಡಿದ್ರೆ ನಿಮಗೆ 6,000 ಯೂನಿಟ್ಸು ನಿಮಗೆ ಪ್ರೊಡಕ್ಷನ್ ಯೂನಿಟ್ಸು ಎಸ್ಟಿಮೇಟ್ ಆಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಒಂದು ಇನ್ನರ್ ಕಾಲಮಲ್ಲಿ ಏನಾದರೂ ಇನ್ಕ್ರೀಸ್ ಡಿಕ್ರೀಸ್ ಅಡಿಷನ್ ತೋರಿಸ್ಲಿಕ್ಕೆ ನೆಕ್ಸ್ಟ್ ಒಂದು ಟೋಟಲ್ ಕಾಲಮು, ಒಂದು ಪರ್ ಯೂನಿಟ್ ಕಾಲಮು. ಸೊ ಇದರಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಇದೆ, ಡೈರೆಕ್ಟ್ ವೇಜಸ್ ಇದೆ. ಡೈರೆಕ್ಟ್ ಮೆಟೀರಿಯಲ್ಲು ಪರ್ ಯೂನಿಟ್ಟು ನಮಗೆ ಬಂದಿತ್ತು ಎಷ್ಟು ನೋಡಿ, ಓಕೆ. ಸೊ 200 ಮಟೀರಿಯಲ್ ಪರ್ ಯೂನಿಟ್ಟು, ವೇಜಸ್ಸು 120 ಪರ್ ಯೂನಿಟ್ ಇದೆ. ಸೊ ಅದಕ್ಕೆ
ಸೊ ಏನು ಇನ್ಕ್ರೀಸ್ ಡಿಕ್ರೀಸ್ ಹೇಳಿದ್ದಾರೆ ನೋಡಿ ಅಡ್ಜಸ್ಟ್ಮೆಂಟಲ್ಲಿ. ಓಕೆ, ಎಸ್ಟಿಮೇಟೆಡ್ ಪ್ರೊಡಕ್ಷನ್ನು 2005 50% ಡ್ಯೂ ಟು ಸ್ಪೇರ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು. ರಾ ಮೆಟೀರಿಯಲ್ ಪ್ರೈಸ್ ವಿಲ್ ಇನ್ಕ್ರೀಸ್ ಬೈ 20%. ಓಕೆ, ಅದು ಒಂದು ಇನ್ಕ್ರೀಸ್ 20% ಪರ್ ಯೂನಿಟ್ ಮೇಲೆ ಇನ್ಕ್ರೀಸ್ ಮಾಡಬೇಕು, ಯಾಕಂದರೆ ಡೈರೆಕ್ಟ್ ಮೆಟೀರಿಯಲ್ಲು ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಪ್ರಾಫಿಟ್ ಪರ್ಸೆಂಟೇಜ್ ವಿಲ್ ರಿಮೈನ್ ಸೇಮು. ಆ್ಯಂಡ್ ದೆನ್ ಆಲ್ 50% ವೇರಿಯಬಲ್ ಫಿಕ್ಸ್ಡ್ ಅಷ್ಟೇ ಹೇಳಿದ್ದಾರೆ, ಅದ್ರ ಮೇಲೆ ಇನ್ಕ್ರೀಸ್ ಡಿಕ್ರೀಸ್ ಹೇಳಿಲ್ಲ. ಓನ್ಲಿ ಸೊ ದೇ ಹ್ಯಾವ್ ಗಿವನ್ ದ ಶೇರ್ ಆಫ್ ವೇರಿಯಬಲ್ ಆ್ಯಂಡ್ ಫಿಕ್ಸ್ಡ್. ಓಕೆ, ವೇಜಸ್ ವಿಲ್ ಇನ್ಕ್ರೀಸ್ ಬೈ 10%. ಸೊ ಮೆಟೀರಿಯಲ್ 20% ಇನ್ಕ್ರೀಸು, ವೇಜಸ್ಸು 10% ಇನ್ಕ್ರೀಸು. ಸೊ ಮೆಟೀರಿಯಲ್ ಮತ್ತು ವೇಜಸ್ಸು ಎರಡೂ ವೇರಿಯಬಲ್ ಕಾಸ್ಟು. ಸೊ ಆ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದಾಗ ಪರ್ ಯೂನಿಟ್ ಬೆಲೆ ನಾವು ಯಾವಾಗಲೂ ಅಡಿಷನ್ನ ಮಾಡ್ಕೋಬೇಕು. ಸೊ ಪರ್ ಯೂನಿಟ್ ಪ್ರೈಸ್ ಇನ್ 2004 200 ಇತ್ತು ಮಟೀರಿಯಲ್ಲು. ಸೊ ಅದ್ರ ಮೇಲೆ 20% ಅಂದರೆ 240 ರುಪೀಸ್ ಆಯಿತು. ಸೊ 40 ಪ್ಲಸ್ 200 to 240 ಫಸ್ಟು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಪರ್ ಯೂನಿಟ್ ಕಾಲಮಲ್ಲಿ. ಸೊ ಇಂಟು 6000 ಮಾಡಿದ್ರೆ ನಿಮಗೆ 14,40,000 ಆಗುತ್ತೆ. ಸೊ ನೆಕ್ಸ್ಟು ಅದೇ ಥರ ವೇಜಸ್ಸು ಪರ್ ಯೂನಿಟ್ಟು 2004 120 ಇತ್ತು, ಅದ್ರ ಮೇಲೆ 10% ಇನ್ಕ್ರೀಸ್ ಅಂತ ಹೇಳಿದ್ದಾರೆ. ಯಾವಾಗಲೂ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದಾಗ ಪರ್ ಯೂನಿಟ್ ಮೇಲೆ ಇನ್ಕ್ರೀಸ್ ಡಿಕ್ರೀಸ್ನ ತೊಗೊಳ್ಬೇಕು. ಸೊ ಇಲ್ಲಿ ನೋಡಿ ಪರ್ ಯೂನಿಟ್ಟು 120, ಅದ್ರ ಮೇಲೆ 10% ಅಂದರೆ 12 ರುಪೀಸ್. ಸೊ ಟೋಟಲ್ಲು 132 ಆಯಿತು. ಸೊ ಫಸ್ಟು 132 ಬರ್ಕೊಂಡು ಇಂಟು 6000 ಮಾಡಿ, ಸೊ ಅಲ್ಲಿಗೆ 7,92,000 ಆಗುತ್ತೆ. ಓಕೆ, ಸೊ ಮಟೀರಿಯಲ್ ಮತ್ತು ವೇಜಸ್ ಸೇರಿದ್ರೆ ನಮಗೆ ಸೊ 14,40,000 ಪ್ಲಸ್ 7,92,000 ಸೇರಿಸಿದಾಗ 22,32,000 ಅಷ್ಟು ನಿಮಗೆ ಪ್ರೈಮ್ ಕಾಸ್ಟ್ ಟೋಟಲ್ಲು. ಪರ್ ಯೂನಿಟ್ಟು 372 ಡಿವೈಡೆಡ್ ಬೈ 6000 ಮಾಡಿದರೆ 372 ಪರ್ ಯೂನಿಟ್ ಆಗುತ್ತೆ. ಸೊ ಅಥವಾ 240 ಪ್ಲಸ್ 132 ಮಾಡಿದ್ರು ನಿಮಗೆ 372 ಪರ್ ಯೂನಿಟ್ಟು ಪ್ರೈಮ್ ಕಾಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಪ್ರೈಮ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಫ್ಯಾಕ್ಟ್ರಿ ಓವರ್ಹೆಡ್ಸ್ನ ಆ್ಯಡ್ ಮಾಡಬೇಕು ಅಥವಾ ಪ್ರೊಡಕ್ಷನ್ ಓವರ್ಹೆಡ್ನ ಆ್ಯಡ್ ಮಾಡಬೇಕು. ಸೊ ಇದರಲ್ಲಿ ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ನಾವಲ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಫಿಕ್ಸ್ಡ್ ಯಾವಾಗಲೂ ಏನು ಹೇಳಿದ್ವಿ, ಫಿಕ್ಸ್ಡ್ ಟೋಟಲ್ಲು ಬರ್ಕೊಳ್ಬೇಕು, ಅದಕ್ಕೆ ಇನ್ಕ್ರೀಸ್ ಡಿಕ್ರೀಸ್ನ ಮಾಡ್ಕೋಬೇಕು. ವೇರಿಯಬಲ್ ಆದರೆ ಪರ್ ಯೂನಿಟ್ ಬರ್ಕೊಂಡು ಅದಕ್ಕೆ ಇನ್ಕ್ರೀಸ್ ಡಿಕ್ರೀಸ್ ಮಾಡಬೇಕು. ಸೊ ಇದರಲ್ಲಿ ಯಾವುದು ಹೇಳಿಲ್ಲ, ಯಾವುದು ಇನ್ಕ್ರೀಸ್ ಡಿಕ್ರೀಸ್ ಏನೂ ಹೇಳಿಲ್ಲ ಅದರಿಂದ. ಸೊ ಫಿಕ್ಸ್ಡ್ 2004 ಎಷ್ಟು ಬಂದಿತ್ತು, ವೇರಿಯಬಲ್ ಎಷ್ಟು ಬಂದಿತ್ತು ನೋಡೋಣ. ಓಕೆ, ಸೊ ಫ್ಯಾಕ್ಟ್ರಿ ಓವರ್ಹೆಡ್ಸು ಫಿಕ್ಸ್ಡು ನಮಗೆ 1,60,000 ಫಿಕ್ಸ್ಡ್ ಇತ್ತು. ಸೊ ವೇರಿಯಬಲ್ ಆದರೆ ಪರ್ ಯೂನಿಟ್ ನೋಡಬೇಕು, ಪರ್ ಯೂನಿಟ್ಟು 40 ಇತ್ತು. ಸೊ ಓಕೆ, ಫಿಕ್ಸ್ಡು ರುಪೀಸ್ 140 ಬರ್ಕೊಳ್ಳೋಣ, ಸಾರಿ 1,60,000. ಸೊ ಸೇಮ್ ಅಷ್ಟೇ ಬರ್ಕೊಳ್ಬೇಕು. ಅದಕ್ಕೇನಾದರೂ ಇನ್ಕ್ರೀಸ್ ಡಿಕ್ರೀಸ್ ಹೇಳಿದರೆ ಮಾತ್ರ ಅಲ್ಲಿ ಟೋಟಲಿಗೆ ಇನ್ಕ್ರೀಸ್ ಮಾಡಬೇಕಿತ್ತು, ಡಿಕ್ರೀಸ್ ಮಾಡಬೇಕಿತ್ತು. ಸೊ ಏನು ಹೇಳಿಲ್ಲ, ಅದರಿಂದ 1,60,000 ಟೋಟಲ್ಲು ಫಿಕ್ಸ್ಡು. ಸೊ ಅದನ್ನು ಈಗ ನೀವು ಡಿವೈಡ್ ಮಾಡಿ 6,000ಇಂದ ಯು ವಿಲ್ ಗೆಟ್ ಪರ್ ಯೂನಿಟ್ ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್. ಸೊ 1,60,000 ಡಿವೈಡೆಡ್ ಬೈ 6,000 ಮಾಡಿದ್ರೆ 26.67 ಆಯಿತು. ಸೊ ವೇರಿಯಬಲ್ ಆದರೆ ಪರ್ ಯೂನಿಟ್ ಬರ್ಕೊಳ್ಬೇಕು. ಪರ್ ಯೂನಿಟ್ ಫಸ್ಟ್ ಬರೀರಿ 40. ಸೊ ಇಂಟು 6,000 ಮಾಡಿದ್ರೆ 2,40,000 ಆಯಿತು. ಯಾವಾಗಲೂ ಅಷ್ಟೇ ವೇರಿಯಬಲ್ ಆದರೆ ಪರ್ ಯೂನಿಟ್ ಬರೀಬೇಕು. ಸೊ ಫಿಕ್ಸ್ಡ್ ಆದರೆ ಟೋಟಲ್ ಬರೀಬೇಕು. ಏನು ಇನ್ಕ್ರೀಸ್ ಡಿಕ್ರೀಸ್ ಮಾಡೋದಾದ್ರೂ ವೇರಿಯಬಲ್ಗಾದರೆ ಪರ್ ಯೂನಿಟ್ ಮೇಲೆ ಇನ್ಕ್ರೀಸ್ ಡಿಕ್ರೀಸು, ಫಿಕ್ಸ್ಡ್ಗಾದರೆ ಟೋಟಲ್ ಮೇಲೆ ಇನ್ಕ್ರೀಸ್ ಡಿಕ್ರೀಸ್ ಮಾಡಬೇಕು. ಓಕೆ, ಟೋಟಲ್ ಮಾಡಿ ಈಗ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆ್ಯಡ್ ಮಾಡಿದ್ರೆ 22,32,000 ಪ್ಲಸ್ 1,60,000 ಪ್ಲಸ್ 2,40,000 ಮಾಡಿದ್ರೆ ನಿಮಗೆ 26,32,000 ವರ್ಕ್ಸ್ ಕಾಸ್ಟ್ ಆಯಿತು. ಸೊ ನೆಕ್ಸ್ಟ್ ಪರ್ ಯೂನಿಟ್ ಅಂತಂದರೆ ಡಿವೈಡೆಡ್ ಬೈ 6,000 ಮಾಡಿದ್ರೆ 438.67 ಅಥವಾ ಸೊ 372 ಪ್ಲಸ್ 26.67 ಪ್ಲಸ್ 40 ಮಾಡಿದ್ರು ಸೇಮ್ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನ ಆ್ಯಡ್ ಮಾಡಬೇಕು. ಸೊ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ನು ಅಷ್ಟೇ 50% ಫಿಕ್ಸ್ಡು 50% ವೇರಿಯಬಲ್ ಅಂತ ಹೇಳಿದರು. ಸೊ ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಎಷ್ಟು ಮಾಡಿದ್ವಿ ನೋಡೋಣ. ಓಕೆ, ಸೊ ಇಲ್ಲಿ 80,000 ಫಿಕ್ಸ್ಡ್ ಇದೆ, ಫಿಕ್ಸ್ಡ್ ಟೋಟಲ್. ವೇರಿಯಬಲ್ ಆದರೆ 20 ರುಪೀಸ್ ಪರ್ ಯೂನಿಟ್ ಇದೆ. ಸೊ 80,000 ಓಕೆ 80,000 80,000 ಟೋಟಲ್ಲು, ವೇರಿಯಬಲ್ ಆದರೆ ಪರ್ ಯೂನಿಟ್. ಸೊ ಪರ್ ಯೂನಿಟ್ ಓಕೆ 80,000 ಡಿವೈಡೆಡ್ ಬೈ 6,000 13.33. ಸೊ ವೇರಿಯಬಲ್ಲು 20 ಪರ್ ಯೂನಿಟ್ ಇಂಟು 6,000. ಸೊ ಅಲ್ಲಿಗೆ 1,20,000 ಆಯಿತು. ಸೊ ಎರಡೂ ಸೇರಿಸಿ ಈಗ ವರ್ಕ್ಸ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಮತ್ತು ವೇರಿಯಬಲ್ ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್ ಆ್ಯಡ್ ಮಾಡಿದ್ರೆ ನಿಮಗೆ ಸೊ 28,32,000 ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಯಿತು
ಪರ್ ಯೂನಿಟ್ಟು ಡಿವೈಡೆಡ್ ಬೈ 6000 ಮಾಡಿದ್ರೆ 472 ರುಪೀಸ್ ಆಯಿತು. ಸೊ ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಕಾಸ್ಟ್ ಆಫ್ ಪ್ರೊಡಕ್ಷನ್ ನೋಡಿ. ಸೊ ಅಲ್ಲಿ ಕಂಟಿನ್ಯೂ ಮಾಡಿದ್ದು 28,32,000 ಟೋಟಲ್, ಪರ್ ಯೂನಿಟ್ಟು 472 ಆಯಿತು. ನೆಕ್ಸ್ಟ್ ಇದಕ್ಕೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಅದರಲ್ಲಿ ಅದು ಸಹ ಫಿಕ್ಸ್ಡು 50%, ವೇರಿಯಬಲ್ 50% ಇತ್ತು. ಎಸ್, ಓಕೆ. 20,000 ಟೋಟಲ್ ಫಿಕ್ಸ್ಡ್ ಕಾಸ್ಟು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ದು. ವೇರಿಯಬಲ್ ಆದರೆ ಪರ್ ಯೂನಿಟ್ಟು ನನಗೆ 5 ರುಪೀಸ್ ಇತ್ತು. ಸೊ 20,000 ಟೋಟಲ್ಲು, ಪರ್ ಯೂನಿಟ್ಟು ವೇರಿಯಬಲ್ಲು 5. ಓಕೆ, ಫಿಕ್ಸ್ಡ್ 20,000 ಡಿವೈಡೆಡ್ ಬೈ 6000 ಮಾಡಿದ್ರೆ 3.33. ವೇರಿಯಬಲ್ ಆದರೆ 5 ರುಪೀಸ್ ಪರ್ ಯೂನಿಟ್ಟು ಇಂಟು 6000 ಮಾಡಿದ್ರೆ 30,000 ರುಪೀಸ್. ಸೊ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸು ನಿಮಗೆ 28,82,000 ಆಯಿತು. ಪರ್ ಯೂನಿಟ್ಟು ಡಿವೈಡೆಡ್ ಬೈ 6000 ಮಾಡಿದ್ರೆ 480.33. ಸೊ ಅಲ್ಲಿಗೆ ಟೋಟಲ್ ಕಾಸ್ಟ್ ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಆಯಿತು. ಇದ್ರ ಮೇಲೆ ಪರ್ಸಂಟೇಜ್ ಆಫ್ ಪ್ರಾಫಿಟ್ ಹೇಳಿದರು 25% ಲಾಸ್ಟ್ ಇಯರ್ ಇತ್ತು, ಅದೇ ಸೇಮ್ ಇರುತ್ತೆ ಅಂತ ಹೇಳಿದರೆ 25% ಆನ್ ಸೇಲ್ಸ್ ಅಂದಾಗ ಈ ಫಾರ್ಮುಲಾನ ನೀವು ಅಪ್ಲೈ ಮಾಡಬೇಕು. ಸೊ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಇಂಟು ಪರ್ಸಂಟೇಜ್ ಆಫ್ ಪ್ರಾಫಿಟ್ ಡಿವೈಡೆಡ್ ಬೈ 100 ಮೈನಸ್ ಪರ್ಸಂಟೇಜ್ ಆಫ್ ಪ್ರಾಫಿಟ್. ಸೊ ಇಲ್ಲಿ ಟೋಟಲ್ ಕಾಸ್ಟು 28,82,000 ಇದೆ, ಇಂಟು 25% is the profit percentage divided by 100 minus profit percentage 25. ಸೊ ಮಾಡಿದರೆ 28,82,000 ಇಂಟು 25 ಡಿವೈಡೆಡ್ ಬೈ 75 ಮಾಡಿದ್ರೆ ಸೊ ನಿಮಗೆ 9,60,667 ಪ್ರಾಫಿಟ್ ಆಗುತ್ತೆ. ಓಕೆ, ಸೊ 9,60,667 ಟೋಟಲ್ ಪ್ರಾಫಿಟ್ಟು. ಪರ್ ಯೂನಿಟ್ ಅಂದರೆ ಡಿವೈಡೆಡ್ ಬೈ 6000 ಮಾಡಿ. ಸೊ ಇಟ್ ವಿಲ್ ಬಿ 160.11. ಓಕೆ, ಟೋಟಲ್ ಸೇಲ್ಸ್ ರೆವಿನ್ಯೂ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಪ್ಲಸ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ನಿಮಗೆ ಸೇಲ್ಸ್ ರೆವಿನ್ಯೂ ಆಗುತ್ತೆ 38,42,667. ಸೊ ಇಲ್ಲಿ ಪರ್ ಯೂನಿಟ್ಟು 38,42,667 ಡಿವೈಡೆಡ್ ಬೈ 6000 ಮಾಡಿದ್ರೆ 640.44. ಓಕೆ, ಸೊ ಇದಿಷ್ಟು 4 ಪ್ರಾಬ್ಲಮ್ಮು ನಾವು ಸೊ ಇಲ್ಲಿ ಎಸ್ಟಿಮೇಟ್ಸ್ ಮೇಲೆ ಮಾಡಿದ್ವಿ. ಸೆಷನ್ 9, 10, 11, 12. ಓಕೆ, ಈ 4 ಸೆಷನ್ನಲ್ಲಿ ಮಾಡಿದ್ದು ಎಸ್ಟಿಮೇಟ್ಸು ಈಸಿ ಆಗಿ ಅರ್ಥ ಆಗೋಂಗಿದೆ ಅನಿಸುತ್ತೆ. ಥ್ಯಾಂಕ್ ಯು.